ವಾಯ್ ಎಲ್ರಿಗೂ ನಮಸ್ಕಾರ. ಈಗ ನಾನು ಕರಾವಳಿ ಸೈಡ್ ಭಾಗದಲ್ಲಿ ಸಿಗುವ ನಂಗ್ ಫ್ರೈ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾದ ಮೀನು ಇದು. ಅನ್ನ ಜೊತೆ ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದನ್ನು ಹೇಗೆ ಮಾಡುವುದು ಅಂತ ನಿಮ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಕ್ಕ. ಮೊದಲಿಗೆ ಖಾರದ ಹುಡಿ, ಸ್ವಲ್ಪ ಉಪ್ಪು, ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಆದ್ಮೇಲೆ ಸ್ವಲ್ಪ ಹುಳಿ ನೀರು ಅದ್ರಿಲ್ಲ, ಸ್ವಲ್ಪ ಹುಳಿ ನೀರು ಹಾಕಿದ್ರೆ ಅಡ್ಡಿಲ್ಲ, ಒಳ್ಳೆ ಟೇಸ್ಟಿ ಆಗಿರುತ್ತೆ, ರುಚಿಕರವಾಗಿರುತ್ತೆ. ಆ ಫ್ರೈ ಉಂಟಲ್ಲ, ತಿನ್ಲಿಕ್ಕೆ ಸ್ವಲ್ಪ ರುಚಿಕರವಾಗಿರುತ್ತೆ. ಅದು ಸ್ವಲ್ಪ ಎಲ್ಲ ಕಲಸಿ ಖಾರ ಹುಡಿ, ಉಪ್ಪು ಮತ್ತು ಸ್ವಲ್ಪ ನೀರು ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಆದ್ಮೇಲೆ ಸ್ವಲ್ಪ ಹುಳಿ ನೀರು ಹಾಕ್ತಿರಲ್ಲ, ಅದನ್ನು ಚೆನ್ನಾಗಿ ಕಲಸಿ ಆದ್ಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಈ ನಂಗ್ ಮೀನುಂಟಲ್ಲ, ಈ ನಂಗ್ ಮೀನನ್ನು ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ತೊಳಬೇಕು. ತೊಳೆದಾದ್ಮೇಲೆ ಅದ್ರೊಳಗೆ ಹಾಕಿ ಚೆನ್ನಾಗಿ ಕಲಸಿಟ್ಟು ಒಂದು 5-10 ನಿಮಿಷಗಳವರೆಗೆ ಅದನ್ನ ಹಾಗೆ ಇಡಬೇಕು. ಸ್ವಲ್ಪ ಅದಕ್ಕೆ ಎಲ್ಲ ತಾಗ್ಬೇಕು, ಖಾರ ಎಲ್ಲ ತಾಗ್ಬೇಕು, ಅದಕ್ಕೆ ಹುಳಿ ಗಿಳಿ ಎಲ್ಲ ತಾಗ್ಮೇಲೆ ಅದು ಫ್ರೈ ಮಾಡಿದ್ಮೇಲೆ ಒಳ್ಳೆ ಟೇಸ್ಟಿ ಆಗಿರುತ್ತೆ. ನಂತರ ಸಪೂರ ರವೆ, ಬೊಂಬೈ ರವೆ ಹೇಳ್ತಾರಲ್ಲ, ಸಪೂರ ರವೆಯನ್ನು ತೆಗೆದುಕೊಡ್ಬೇಕು. ಸ್ವಲ್ಪ ಒಂದು ಕಾಗದ ಮೇಲೆ ಹಾಕೊಂಡು ತೆಳು ಮಾಡಿ ಹಾಕಿ ಸಪೂರ ರವೆ, ಬೊಂಬೈ ರವೆ ಹಾಕಿ ಕಾಗದಲ್ಲಿ ಇಟ್ಕೊಂಡು ಕಾವಿಲಿಗೆ ಸ್ವಲ್ಪ ಎಣ್ಣೆ ಮಾತ್ರ ಸ್ವಲ್ಪ ಜಾಸ್ತಿ ಆಗ್ಬೇಕು. ಇಲ್ದಿದ್ರೆ ಆ ರವಾ ಫ್ರೈ ಉಂಟಲ್ಲ ಸ್ವಲ್ಪ ಕರ್ರಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಆಮೇಲೆ ಸ್ವಲ್ಪ ಕಾವಲಿ ಸ್ವಲ್ಪ ಬಿಸಿ ಆದ್ಮೇಲೆ ಒಂದೊಂದು ನಂಗ್ ಫ್ರೈಯನ್ನು ರವೆಯಲ್ಲಿ ನೆಂದು ಅದ್ರೊಳಗೆ ಹಾಕಿ, ಮತ್ತು ಅದ್ರ ಮೇಲೆ ನಂಗಿನ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಿ. ಅಂದ್ರೆ ರವೆ ಕರ್ರಗೆ ಆಗುದಿಲ್ಲ, ಇಲ್ದಿದ್ರೆ ಕರ್ರಗೆ ಆಗಿ ತಿನ್ಲಿಕ್ಕೆ ಟೇಸ್ಟ್ ಆಗಿ ಇರುವುದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದ್ರೊಳಗೆ ಹಾಕಿ, ಆವಾಗ ನಿಮ್ಮ ರುಚಿಕರವಾದ ನಂಗ್ ರವೆ ಫ್ರೈ ರೆಡಿಯಾಗಿರುತ್ತೆ. ತುಂಬಾ ತಿನ್ಲಿಕ್ಕೆ ಅನ್ನದ ಜೊತೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೂ ಸ್ವಲ್ಪ ಇದ್ರೊಳಗೆ ಆ ನಂಗ್ ಫ್ರೈ ಮಾಡಿ ಸ್ವಲ್ಪ ಒಂದು ನೀರುಳ್ಳಿ ಸಾರು ಮಾಡಿದ್ರೆ ಮತ್ತೂ ಟೇಸ್ಟಿ ಆಗಿರುತ್ತೆ. ಅದರ ಜೊತೆ ಒಳ್ಳೆ ಸೇರುತ್ತೆ. ಮಳೆಗಾಲದಲ್ಲಿ ಸೂಪರ್, ನಂಗ್ ಫ್ರೈ ಅಂದ್ರೆ ಸೂಪರ್. ಅದನ್ನು ಸ್ವಲ್ಪ ಹೊರಗಡೆ ಮಳೆ ಬೀಳ್ತಾ ಇರುತ್ತೆ, ನಂಗ್ ಫ್ರೈ ಇಂದ ಸ್ವಲ್ಪ ಊಟ ಮಾಡಿದ್ರೆ ತುಂಬಾ ತುಂಬಾ ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಆಗುತ್ತೆ. ಈ ನಂಗ್ ಫ್ರೈ ಮಾಡೋದು ಹೇಗಂತ ನಿಮಗೆ ಗೊತ್ತಾಯ್ತಲ್ಲ. ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ನಾನು ಈಗ ಮತ್ತೊಂದು ವಿಶೇಷವಾದ ವಿಡಿಯೋ ತರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.